ಪ್ರೇಸ್ ದ ಲಾರ್ಡ್. ನಾನು ಸಿಸ್ಟರ್ ಸೆಲಿನ್. ಪ್ರೀತಿಯ ದೇವರ ಮಕ್ಕಳೇ, ಇನ್ನೊಂದು ದೇವರ ವಾಕ್ಯವನ್ನು ನಿಮ್ಮ ಸಂಗಡ ಹಂಚಿಕೊಳ್ಳಲು ದೇವರು ನನಗೆ ಮಾಡಿದಂಥ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ, ಈ ಸಮಯಕ್ಕಾಗಿ, ಈ ದಿನಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಅರ್ಪಿಸ್ತಾ ಇನ್ನೊಂದು ವಾಕ್ಯವನ್ನು ನಾನು ನಿಮ್ಮ ಸಂಗಡ ಹಂಚಿಕೊಳ್ಳುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 5:44 ನಾವು ಓದುವಾಗ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋಕ್ಕೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಮಕ್ಕಳಾಗುವಿರಿ ಅಂತ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯರೇ, ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ನಿನ್ನ ಹಾಗೆ ನಿನ್ನ ನೆರೆಯವನನ್ನು ಕೂಡ ನೀನು ಪ್ರೀತಿ ಮಾಡುವಂತ. ನಾವು ವಿಶ್ವಾಸಿ ಮಕ್ಕಳು, ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡಂಥ ಮಕ್ಕಳು. ನಮ್ಮಲ್ಲಿ ವೈರತ್ವ ಇರಬಾರದು ಪ್ರಿಯರೇ. ನಮ್ಮಲ್ಲಿ ಪವಿತ್ರಾತ್ಮರ ಗುಣಗಳು, ಶಾಂತಿ, ಸಮಾಧಾನ, ಕ್ಷಮೆ, ದಮೆ, ಪ್ರೀತಿಯ ಗುಣಗಳು ಇರಬೇಕು. ಯಾಕೆಂದರೆ 2 ಕೊರಿಂಥಿಯರು 5:17 ನಾವು ನೋಡುತ್ತೇವೆ, ನಾವು ನೂತನ ಸೃಷ್ಟಿಯಾಗಿದ್ದೇವೆ, ಹಳೆಯದುಗಳು ಅಳಿದು ಹೋದವು, ಎಲ್ಲ ನೂತನವಾಗುವಂತು. ಪ್ರೀತಿಯ ದೇವರ ಮಕ್ಕಳೇ, ನಾವು ದೇವರ ಮಕ್ಕಳಾದ ಮೇಲೆ ನಮ್ಮಲ್ಲಿ ಇರುವುದು ಪ್ರೀತಿ. ಯೇಸು ಸ್ವಾಮಿ ಹೇಗೆ ನಮ್ಮನ್ನು ಪ್ರೀತಿ ಮಾಡಿ, ಈ ಲೋಕವನ್ನೆಲ್ಲ ಪ್ರೀತಿ ಮಾಡಿ ನಮಗೋಸ್ಕರ ಶಿಲೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟರು ಪ್ರಿಯರೇ. ಅದೇ ಥರ ಯೇಸುವಿನ ಗುಣಮುಖವನ್ನು ನಾವು ಹೊಂದಿದವರಾಗಿ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡುತ್ತಾ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು. ಯಾರು ನಮ್ಮ ಮೇಲೆ ವೈರತ್ವ ಮಾಡುತ್ತಾರೋ, ಯಾರು ನಮ್ಮನ್ನು ಹಿಂಸೆ ಪಡಿಸುತ್ತಾರೋ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ನಾವು ಯೇಸುವಿನ ಮಕ್ಕಳು, ಯೇಸು ಸ್ವಾಮಿಯನ್ನು ನಂಬಿದಂಥ ಮಕ್ಕಳು. ನಮ್ಮ ಯೇಸು ಸ್ವಾಮಿಯೇ ಸತ್ಯ ದೇವರು. ಅವರೇ ನಮ್ಮನ್ನು ನಿತ್ಯ ಜೀವವನ್ನು ಕೊಡುವಂಥ ಕರ್ತನಾಗಿದ್ದಾನೆ ಪ್ರಿಯರೇ. ಈ ಲೋಕದಲ್ಲಿರುವ ಅನ್ಯ ಜನರಿಗೆ ಅದು ಗೊತ್ತಿಲ್ಲ. ಆ ಜನರು ನಾವು ಯೇಸುವಿನ ಮಕ್ಕಳಂದ ಮೇಲೆ ನಮ್ಮ ವಿರುದ್ಧವಾಗಿ ಕೆಟ್ಟ ಕೆಟ್ಟ ಮಾತುಗಳನ್ನಾಡುತ್ತಾ ನಮ್ಮನ್ನು ಹಿಂಸೆ ಪಡಿಸ್ತಾರೆ, ನಮ್ಮ ಮೇಲೆ ವೈರತ್ವ ಮಾಡ್ತಾರೆ, ನಮ್ಮನ್ನು ಬೈತಾರೆ. ಆಗ ಯೇಸು ಹೇಳ್ತಾರೆ, ಆ ಸಮಯ ಬಂದಾಗ ನೀವು ಸಂತೋಷ ಪಡೆಯಿರಿ, ಉಲ್ಲಾಸದಿಂದಿರಿ, ಯಾಕಂದರೆ ಸ್ವರ್ಗದಲ್ಲಿ ನಿಮಗೆ ಫಲ ಸಿಗುವುದು ಅಂತ. ಹೌದು ಪ್ರೀತಿಯ ದೇವರ ಮಕ್ಕಳೇ, ನಾವು ಇಂದಿನಿಂದ ವೈರಿಗಳನ್ನು ಪ್ರೀತಿಸೋಣ. ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆಗಲೇ ನಾವು ದೇವರ ಮಕ್ಕಳಾಗುತ್ತೇವೆ ಅಂತ ಹೇಳ್ತಾ, ಪ್ರೀತಿಯ ದೇವರ ಮಕ್ಕಳೇ, ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವಿಡಿಯೋ ನಿಮ್ಮ ಮೂಲಕ ಹಂಚಿಕೊಳ್ಳುವಾಗ ಆ ವಿಡಿಯೋ ನಿಮಗೆ ಸಿಗುವ ಹಾಗೆ ದೇವರು ಕೃಪೆ ಮಾಡಲಿ ಅಂತ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ